ನಮ್ಮಲ್ಲಿ ಅಥಣಿ ಶಿವಯೋಗಿಗಳಂತಿದ್ರೊಬ್ಬರು ಯಜಮಾನರು, ಬಹಳ ದೊಡ್ಡ ತಪಸ್ವಿಗಳು. ಅವರು ಪ್ರತಿನಿತ್ಯ ಈ ಘಟನೆ ಯಾಕೆ ಹೇಳಕತ್ತೀನಿ ನಾನಂದ್ರೆ, ನಾವು ಯಾವ ರೀತಿ ಅನ್ನ ಉಂಡಿರ್ತೀವಿ ಆ ರೀತಿ ನಮ್ಮ ಮನಸ್ಸು ತಯಾರಾಗ್ತೈತಿ. ಉಂಡ ಅನ್ನದ ಮೇಲೆ ಮನುಷ್ಯನ ಮನಸ್ಸು ನಿರ್ಮಾಣ ಆಗ್ತೈತಿ. ಅಥಣಿ ಶಿವಯೋಗಿಗಳಿದ್ರು. ಅಥಣಿ ಶಿವಯೋಗಿಗಳು ಪ್ರತಿನಿತ್ಯ ಒಬ್ಬ ಭಕ್ತರು ಆಕಳ ಹಾಲು ಅವ್ರ ಅಭಿಷೇಕಕ್ಕೆ ತಂದು ಕೊಡ್ತಿದ್ರು. ಅವ್ರ ಆಕಳ ಹಾಲಿನ ಅಭಿಷೇಕ ಮಾಡ್ತಿದ್ರು. ಒಂದು ದಿವಸ ಏನು ಮಾಡಿದ್ರು ಅಂದ್ರೆ, ಅವ್ರು ಹಾಲು ತಂದು ಕೊಟ್ಟರು. ಅಪ್ಪುಗಳು ಅದನ್ನು ಇವತ್ತು ಬೇಡ ಅಂತ ಹೇಳಿದ್ರು. ಅವರು ದಿವ್ಯ ಜ್ಞಾನಿಗಳು, ಏನು ನಡೆದಿತ್ತು ಹಿಂದೆ ಮುಂದೆ ಎಲ್ಲ ಅಪ್ಪುಗಳಿಗೆ ತಿಳಿತಿತ್ತು, ಅಷ್ಟು ತಪಸ್ವಿಗಳವರು. ಇವತ್ತ ಅವರು ಕೊಟ್ಟ ಆಕಳ ಹಾಲು ನಮ್ಮ ಅಭಿಷೇಕಕ್ಕೆ ಬೇಡ ಅಂತ ಅಪ್ಪುಗಳು ತೆಗೆದಿಟ್ರು ಅದನ್ನು. ಅವ ಸೇವಾದ ಹುಡುಗಿದ್ನೆಲ್ಲ ಬಡ ಬಡ ಕಾಸುಕೊಂಡು ಕಮ್ಮಕ್ಕೆ ಕೊಡ್ದು ಬಿಟ್ಟ. ಅವ ಹೋಗಿ ಅಪ್ಪುಗಳು ಬಿಟ್ಟಾರ ಬಿಡು ಇವತ್ತಂತೇಳಿ. ಅವತ್ತೊಬ್ಬರು ಭಕ್ತರು ಅಪ್ಪುಗಳ ಅಭಿಷೇಕಕ್ಕೆ ಪೂಜಾಕ್ಕೆ ಬರ್ಬೇಕಂತ ಬಂದು ಕೋಟ್ ಬಿಚ್ಚಿ ಹಾಕಿದ್ರು. ಕೈಯಾಗ ಬಂಗಾರ ಉಂಗುರಿತ್ತು. ಇನ್ನೇನು ಅಪ್ಪುಗಳ ಪೂಜಾಕ್ಕೆ ಹೋಗುವಾಗ ನಾನು ಬಂಗಾರ ಉಂಗುರ ಹಾಕ್ಕೊಂಡು ಹೋಗ್ಬಾರ್ದಂತ ತೆಗೆದು ಕೋಟ್ನಾಗಿಟ್ಟು ಕೋಟ್ ಗುಟಕ್ಕೆ ಹಾಕಿ ಪೂಜಾಕ್ಕೆ ಹೋದ್ರು ಸ್ನಾನ ಮಾಡಿ. ಬರ್ತಾರ, ಬಂದು ಕೋಟ್ ಹಾಕ್ಕೊಂಡು ತೆಗೆದು ಉಂಗುರ ಹಾಕೋಬೇಕಂತಾರ, ಉಂಗುರನ ಇಲ್ಲ ಕೋಟ್ನ್ಯಾಗ. ಅಪ್ಪುಗಳಿಗೆ ಬಂದು ಹೇಳ್ದವ ಶಿಷ್ಯ, ಯಪ್ಪ ನಿಮ್ಮ ಮಠದಾಗ ಪೂಜಾಕ್ಕೆ ಬಂದಿದ್ದು ನಿಮ್ಮ ಹತ್ರ, ಕೋಟ್ನ್ಯಾಗ ಬಂಗಾರ ಉಂಗುರಿಟ್ಟು ಬಂದಿದ್ದೆ, ಉಂಗುರನ ಇಲ್ಲ ಬಂಗಾರದ್ದು. ಅವಾಗ ಗುರುಗಳು ಕೇಳಿದ್ರು, ಇವತ್ತು ಹಾಲು ಐತಲ್ಲ ಆಕಳದ ಹಾಲ ಯಾರು ಉಂಡಾರ? ಯಪ್ಪ ಇಂಥ ಹುಡುಗುಂಡಾನ, ಕರೀರಿ ಅವನಂತ ಕರೆಸಿದ್ರು. ಅಲ್ಲ ಉಂಗುರು ನೀ ತೊಗೊಂಡೇನಿ ಇವತ್ತ? ಹೌದಪ್ಪ ನಾ ಉಂಗುರು ತೊಗೊಂಡೇನಿ, ತಪ್ಪಾಗೈತಂತ ಕೊಟ್ಟ ಹುಡುಗ. ಅವ ಶ್ರೀಮಂತ ವ್ಯಕ್ತಿ ಬಂದಿದ್ನಲ್ಲ ಶಿಷ್ಯ, ಅವನಿಗೆ ಆಶ್ಚರ್ಯ ಆಯ್ತು. ಯಪ್ಪ ಇದ ಹುಡುಗನ ಬಂಗಾರ ಉಂಗುರ ಕದ್ದಾನಂತ ನಿಮಗೆ ಹೆಂಗೆ ಗೊತ್ತಾಯ್ತು? ಇಲ್ಲ, ಪ್ರತಿನಿತ್ಯ ನನಗೇನು ಹಾಲು ಕೊಡ್ತಿದ್ರಲ್ಲ, ಇವತ್ತು ನಾ ಅಭಿಷೇಕಕ್ಕೆ ಉಪಯೋಗ ಮಾಡಿಲ್ಲ, ಇವ ಹಾಲು ಕೊಡ್ದಾನ. ಇವತ್ತು ನಾ ಯಾಕೆ ಅಭಿಷೇಕಕ್ಕೆ ಉಪಯೋಗ ಮಾಡಲಿಲ್ಲ ಅಂದ್ರೆ ನನಗೆ ಗೊತ್ತಾಯ್ತು, ಪ್ರತಿನಿತ್ಯ ಅವರು ತಮ್ಮ ಹೊಲದಾಗ ಆಕಳು ಮೇಯಿಸ್ಕೊಂಬರ್ತಿದ್ರು. ಇವತ್ತು ಸಾಯಂಕಾಲ ಆದ ಕೂಡಲೇ ಇನ್ನೊಬ್ಬರು ಹೊಲದಾಗ ಕಳುವಲೆ ಹುಲ್ಲು ಮೇಯಿಸ್ಕೊಂಡು ಬಂದಾರಲ್ಲ, ಕಳುವಿನ ಹಾಲು ಕುಡಿದು ಗುಣ, ಕಳುವಿನ ಹುಲ್ಲು ತಿಂದು ಗುಣ ಆಕಳಿಗೆ ಬಂದು, ಆಕಳ ಹಾಲಿನ ಗುಣ ಹಾಲು ಕುಡ್ದವನಿಗೆ ಕಳು ಮಾಡಿ ಬುದ್ಧಿ ಬಂದೈತಿ ಅಂತ ಅಪ್ಪುಗಳು ಹೇಳಿದ್ರು. ಇದನ್ನು ಅಂದ್ರೆ ನಾವು ಯಾವ ಗುಣದಿಂದ ಇರ್ತೈತಿ, ಮಾಡುವ ಅನ್ನ ಉಣ್ಣುವ ಅನ್ನ ಯಾವ ಭಾವದೊಳಗೆ ಇರ್ತೈತಲ್ಲ ಆ ಗುಣ ನಿರ್ಮಾಣ ಆಗ್ತೈತಿ. ಆಹಾರ ಶುದ್ಧವು ಸತ್ವ ಶುದ್ಧಿ. ಅದಕ್ಕೆ ಹಿತವಾದದ್ದು ಉಣಬೇಕು ಮನುಷ್ಯ, ಹಿತವಾದದ್ದು ಉಣಬೇಕು ಮತ್ತು ಮಿತವಾದದ್ದು ಉಣಬೇಕು. ಮಿತವಾದದ್ದು ಉಣಬೇಕು. ಮಿತವಾದದ್ದು ಅಂದ್ರೆ ಇದರ ಅರ್ಥ ಏನು? ಈಗ ಪ್ಯಾಟ್ಯಾಗ ಏನಿರ್ತೈತಿ, ಇಷ್ಟ ಫ್ಯಾಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಕೊಲೆಸ್ಟ್ರಾಲ್ ಇರಬಾರ್ದು. ಒಂದು ರೊಟ್ಟಿ, ಅರ್ಧ ರೊಟ್ಟಿ, ಗಿರ್ಧ ರೊಟ್ಟಿ. ನೀವು ಹಳ್ಳ್ಯಾಗ ಹೋರಿ 8 ರೊಟ್ಟಿ ಹೊಡಿತಾರ ಅಮ್ಮ ಅವ್ರು ರೈತರು. ಪಾಪ ಹೆಣ್ಮಕ್ಳು ಕೆರೆಸಿಗೆ ರೊಟ್ಟಿಗೆ ಬಾಯಿಗೆ ಏಕ ಆಗಿರ್ತೈತೆ. ಹೆಣ್ಮಕ್ಳು ರೊಟ್ಟಿ ಬಡ್ದ ರಟ್ಟಿ ಹೋಗಿರ್ತಾವ ಅವ್ರು. ಎಷ್ಟು ಅಂದ್ರೆ ಉಂಡಿದ್ದು ಕರಗಿಸ್ಕೋಬೇಕು ಮನುಷ್ಯ, ಅದು ಮಿತಾಹಾರ. ನೀ 8 ರೊಟ್ಟಿ ಉಣ್ತಿದ್ರು ಉಣ್ಣು, ಕರಗಿಸ್ಕೊಳ್ಳೋ ಶಕ್ತಿ ಇರ್ಬೇಕಷ್ಟು. ಮಿತವಾಗಿ ಉಣ್ಬೇಕು. ಮಿತ ಆಹಾರ ಬಹಳ ಮುಖ್ಯ. ಮೊದಲ ಹಿತ ಆಹಾರ ಇರಬೇಕು, ಇನ್ನೊಂದು ಮಿತ ಆಹಾರ ಇರಬೇಕು ಅನ್ನೋದು. ಮಿತ ಆಹಾರ ಅಂದ್ರೆ ಏನು? ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋಗಿ, ಯಪ್ಪ ನಾ ತೆಳ್ಳಗಾಗಬೇಕು, ಇಂಗ್ಲೀಷ್ನೊಳಗೆ ನಾ ತಿನ್ನಾಗ್ಬೇಕಂತ. ಏನು ಮಾಡ್ಬೇಕು? ನೀ ತಿನ್ನಾಗಬೇಕಾದ್ರೆ ತಿನ್ನೋದು ಕಡಿಮೆ ಮಾಡ್ಬೇಕು, ಅಟ್ಟ ತಿನ್ನಾಗ್ತೆ ಅಷ್ಟು. ಏನು ಮತ್ತೇನು ಬೇರೆ ಮಾಡ್ಬೇಕವ? ನೀ ಮಾಡೋದೇನು? ತಿನ್ನಾಗಬೇಕಂದ್ರೆ ತಿನ್ನೋದು ಬಿಡ್ಬೇಕಟ್ಟ. ಡಾಕ್ಟರ್ ಹತ್ರ ಒಬ್ಬ ಹೋದ ಭಾಳ ಆರಾಮಿಲ್ಲಪ್ಪ ನನಗೆ. ಡಾಕ್ಟರ್ ಹೇಳ್ದು, ನೋಡು ನಿನಗೆ ಭಾಳ ತ್ರಾಸ ಐತಿ, ಈಗ 2 ಬಿಸಿ ರೊಟ್ಟಿ ಉಣ್ಣು, ಒಂದು ಸ್ವಲ್ಪ ಸಜ್ಜಕೊಂಡು, ಸ್ವಲ್ಪ ಅನ್ನ ತಿಳಿ ಸಾರು ಉಣ್ಣು. 2 ರೊಟ್ಟಿ ತಗೋ, 2 ರೊಟ್ಟಿ, ಸ್ವಲ್ಪ ಸಜ್ಜಕ್ಕೆ, ಒಂದು ಸ್ವಲ್ಪ ಅನ್ನ ತಿಳಿ ಸಾರು ತೊಗೊಂಡು ಗುಳಿಗೆ ತಗೋ. ಇದನ್ನು ಅವ ಒಂದು 5 ನಿಮಿಷ ಬಿಟ್ಟು ಬಂದ. ಸರ್, ಇದು 2 ಬಿಸಿ ರೊಟ್ಟಿ, ಒಂದು ಸ್ವಲ್ಪ ಸಜ್ಜಕ, ಏನು ಮೆತ್ತ ನನ್ನ ತಿಳಿ ಸಾರು ತೊಗೊಂಡು ಗುಳಿಗೆ ತೊಗೊಂಡ್ರಲ್ಲ, ಇದೇನು ಉಣ್ಣೋದಕ್ಕಿಂತ ಮೊದಲು ತೊಗೋಬೇಕು, ಏನು ಉಂಡ ಮೇಲೆ ತೊಗೋಬೇಕು? ಮತ್ತು ಹಿಂಗೆ ಡಯಟ್ ಮಾಡಿದ್ರೆ ಹೆಂಗೆ ನಡೀತೈತೆ? ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಎರವೆರೆ, ಕೊಡಬೇಡ ಕೊಡದೇ ಇರಬೇಡ. ಒಂದು ಪಣತಿ ಐತಿ, ಪಣತಿಗೆ ಎಣ್ಣೆ ಬೇಕಂತ ಒಂದು ಕೊಡ ಎತ್ತಿ ಹಾಕಬಾರದು.
ಹಾಕದೇನೂ ಇರಬಾರ್ದು. ಎಷ್ಟು ಹಾಕಿರ್ಬೇಕು ಅಂದ್ರೆ ದೀಪ ಆರಿರಬಾರ್ದು, ಎಣ್ಣೆ ಖಾಲಿಯಾಗಿರಬಾರ್ದು. ಅದು ದೀಪ ಬೆಳಗುವ ಕಲ. ಹಂಗ ಈ ದೇಹ ಸುಕ್ಕಗಟ್ಟಿರಬಾರ್ದು, ಚೈತನ್ಯಶೀಲವಾಗಿರಬೇಕು. ಅಷ್ಟು ತಿನ್ನಿಸ್ಬೇಕು. ಇದು ಬದುಕುವ ಕಲ, ಆರೋಗ್ಯದ ಕಲ ಇದು ಅಷ್ಟೆ. ಅವಾಗೆಲ್ಲ ನಾವು ಮಿತ ಆಹಾರ ಅಂದ್ರೆ ಬರೇ ಹೊಟ್ಟೆಗುಣ್ಣದಷ್ಟೇ ಅಲ್ಲ. ಈ 5 ಇಂದ್ರಿಯಗಳದವ, ಕಣ್ಣ, ಕಿವಿ, ಮೂಗ, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳಿಂದ ನಾವು ಏನೇನು ಸ್ವೀಕಾರ ಮಾಡ್ತೀವಲ್ಲ ಅದೆಲ್ಲವೂ ಆಹಾರವೇ. ಅದು ಕಣ್ಣಿಗೆ ರೂಪ ಆಹಾರ, ಕಿವಿಗೆ ಶಬ್ದ ಆಹಾರ, ಚರ್ಮಕ್ಕೆ ಸ್ಪರ್ಶ ಆಹಾರ, ನಾಲಿಗೆಗೆ ರುಚಿ ಆಹಾರ, ಮೂಗಿಗೆ ಗಂಧ ಆಹಾರ. ಎಲ್ಲವೂ ಆಹಾರಗಳೇ. ಈಗ ಬರೇ ನಾಲಿಗೆದು ಅಷ್ಟ ಕಡಿಮೆ ಮಾಡೋದಂತಲ್ಲ, ಕಣ್ಣೈತಿ, ಕಣ್ಣಿಗೆ ರೂಪ ಆಹಾರ. ಇದಕ್ಕೂ ಬಹಳ ನೋಡೋದಿರಬಾರ್ದು. ಈಗ ನಿನ್ನೆ ಹೇಳ್ತಾ ಇದ್ನಲ್ಲ, ಈ ಮೊಬೈಲ್ ಬಹಳ ಅತಿ ಅಡಿಕ್ಟ್ ಆಗಿರ್ತೀವಿ ನಾವು. ಇದು ಕಣ್ಣಿಗೆ ಅತಿ ಆಹಾರ. ಇದು ಎಷ್ಟಿರಬೇಕು ಅಷ್ಟ. ನೀವು ಮೊದಲೆಲ್ಲ ಈಗ ತಾಯಂದಿರು ಹಿಂದಕ್ಕಿನ ಕಾಲಕ್ಕೆ ಉಪವಾಸ ಮಾಡ್ತಿದ್ರಿ ನೋಡು. ಏನು ಮಾಡ್ತಿದ್ರಿ? ಸೋಮವಾರ ಒಂದು ದೇವ್ರ ಮೇಲೆ ಉಪವಾಸ, ಮಂಗಳವಾರ ಒಂದು ದೇವ್ರಿಗೆ ಉಪವಾಸ, ಬುಧವಾರ ಒಂದು ದೇವ್ರಿಗೆ ಉಪವಾಸ. ಇವಾಗೆಲ್ಲ ಹೈಟೆಕ್ ಯುಗ ಇದು. ಈಗ ದೇವ್ರ ಮೇಲೆ ಉಪವಾಸ ಇಲ್ಲ, ಈಗ ಡಿಜಿಟಲ್ ಉಪವಾಸ ಅಂತ ಬಂದೈತಿ. ಡಿಜಿಟಲ್ ಉಪವಾಸ ಅಂದ್ರೆ ಉಣ್ಣದು ಬಿಡೋದಲ್ಲ. ಇವತ್ತು ಈ ದೇವ್ರ, ನಮ್ಮ ಮನೆ ದೇವ್ರ ಮೇಲೆ ಹೆಸರು ಹೇಳಿ ನಾ ಮೊಬೈಲ್ ಯೂಸ್ ಮಾಡೋದಿಲ್ಲ ಅನ್ನೋದೇ ಇವತ್ತು ಉಪವಾಸ. ಇವತ್ತಿನ ಕಾಲದ ಉಪವಾಸ ಇದು. ನಮ್ಮ ಮನೆ ದೇವ್ರ ಹೆಸರು ಹೇಳಿ ಇವತ್ತು ನಾ ಮೊಬೈಲ್ ಉಪಯೋಗ ಮಾಡೋದಿಲ್ಲ, ಇವತ್ತು ಒಟ್ಟ ಟಿವಿ ನೋಡೋದಿಲ್ಲ. ಇದು ಉಪವಾಸವೇ. ಇದು ಡಿಜಿಟಲ್ ಉಪವಾಸ, ಡಿಜಿಟಲ್ ಫಾಸ್ಟಿಂಗ್ ಅಂತಾರೆ ಇದು. ಒಬ್ಬ ಹೆಣ್ಮಗಳಿಗೆ ಹೆರಿಗಾತ. ಹೆರಿಗಾದ ಕೂಡಲೇ ಪಾಪಕ್ಕೆ ಹೆಣ್ಮಗಳು ಅಕ್ಕಡಿ ಇಕ್ಕಡಿ ಹುಡುಕಾಡಕತ್ತಿ. ಅವು ನರ್ಸ್ ಇದ್ಲಲ್ಲ, ಎಷ್ಟು ಹುಡುಕಾಡಕತ್ತಿ, ಅಲ್ಲಿ ಕೂಸು ಹುಡುಕಾಡಕತ್ತಿ ಅಂತ ತಗೋ ಅಂದ್ಲು. ಕೂಸಲ್ಲಿ ಅವು ನನ್ನ ಮೊಬೈಲಲ್ಲಿ ಇಟ್ಟೇನು ಹುಡುಕಾಡಕತ್ತೀನಿ. ಇದು ಡಿಜಿಟಲ್ ಉಪವಾಸ ಅಂತಾರೆ ಇದಕ್ಕೆ. ಅಂದ್ರೆ ಒಂದು ದಿವಸ ನಾವು ಡಿಜಿಟಲ್ ಉಪಯೋಗ ಮಾಡೋದಿಲ್ಲಪ್ಪ ಅಂದ್ರೆ ಇದು ಡಿಜಿಟಲ್ ಉಪವಾಸ ಅಷ್ಟೆ. ಅದಕ್ಕೆ ಮನುಷ್ಯ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಏನು ಬಳಸ್ತೀವಿ ಅದು ಮಿತವಾಗಿರಬೇಕು. ನೀವು ಬರೇ ಇದನ್ನ ಅನ್ನ ಅಂತಲ್ಲ, ಮೊಬೈಲ್ ಅಂತಲ್ಲ, ಏನೇನು ಬಳಸ್ತೀವಿ ಅದನ್ನು ಮಿತವಾಗಿ ಬಳಸಬೇಕು. ಈಗ ನಾವು ಕರೆಂಟ್ ಬಳಸ್ತೀವಿ. ಈಗ ನೀವು ನೋಡಿ, ಕರ್ನಾಟಕದಲ್ಲಿ ಅಷ್ಟು ರೈತರ ಹಾಹಾಕಾರ ಐತಿ. ನಮಗೆ 5 ತಾಸು ಕರೆಂಟ್ ಬಿಲ್ ಅಂತ ಒಬ್ಬರು, 7 ತಾಸು ಕರೆಂಟ್ ಇಲ್ಲಂತ ರೈತರು. ಈಗ ನಾವು ಮನ್ಯಾಗ POP ಮಾಡ್ತೀವಿ. POP ಮಾಡಿ ಎಷ್ಟು 20-30 ಲೈಟ್ ಹಚ್ಚಿರ್ತೀವಿ, ಬೇಕೋ ಬೇಡ ಗೊತ್ತಿಲ್ಲ. ನಾವು ಮನೆಗೆ ಒಬ್ಬೊಬ್ಬರು ಒಂದೊಂದು ಸಣ್ಣ ಸಂಕಲ್ಪ, ಬಹಳ ಸಂಕಲ್ಪ ಅಲ್ಲ ನಾ ಹೇಳೋದು. ನಾವು ಮನ್ಯಾಗ 20 ಟ್ಯೂಬ್ ಲೈಟ್ ಹಚ್ತಿದ್ರು, 1 ಟ್ಯೂಬ್ ಲೈಟ್ ಅವಶ್ಯಕತೆ ಇಲ್ಲಂತ ಕಡಿಮೆ ಮಾಡಿದ್ರೆ, ನಂದೊಂದು ಟ್ಯೂಬ್ ಲೈಟ್ನ 12 ತಾಸು ಉಪಯೋಗ ಮಾಡಲಿಲ್ಲ ಅಂದ್ರೆ 1 ಯೂನಿಟ್ ಕರೆಂಟ್ ನಾನು ಉಳಿಸಿದ್ರೆ 1 ಯೂನಿಟ್ ಕರೆಂಟಿನ ಮೇಲೆ ಒಬ್ಬ ಬಡ ರೈತ 1 ತಾಸು ತನ್ನ ಪಂಪ್ ಸೆಟ್ ಶುರು ಮಾಡ್ಕೊಂತಾನಲ್ಲ, ಇದು ಉಪವಾಸವೇ, ಇದು ಮಿತ ಆಹಾರವೇ. ಇದು ಈಗ ನನಗೆ 50 ಸೀರೆ ನನ್ನ ಮನ್ಯಾಗ ಅದಾವ, 50 ಜೊತೆ ನನ್ನ ಬಟ್ಟೆ ಅದಾವ ಅಂದ್ರೆ ಏನು ದೇವ್ರು ನನಗೆ 50 ಸೀರೆ 50 ಜೊತೆ ಬಟ್ಟೆ ಅಂತ ನಾವು ಒಮ್ಮೆ ಉಟ್ಕೊಳ್ಳೋದಲ್ಲ. ನನ್ನ 1 ಜೊತೆ ಬಟ್ಟೆ ಬಿಡುವುದರಿಂದ, ತ್ಯಾಗ ಮಾಡುವುದರಿಂದ, ಎಲ್ಲೋ ಬೆಳಗ್ಗೆ ಎದ್ದು ಬಟ್ಟೆ ಇಲ್ಲದ ತಾಯಿ ಇನ್ನೊಬ್ಬರ ಮನೆ ಭಿಕ್ಷಕ್ಕೆ ಹೋಗ್ತಾಳಲ್ಲ, ಆಕೆಯ ಮಾನ ಮುಚ್ಚುತ್ತಿತ್ತು ಅಂದ್ರೆ 1 ಜೊತೆ ನನ್ನ ಬಟ್ಟೆ ತ್ಯಾಗ ಮಾಡಿದ್ರೆ ಇದು ಮಿತಾಹಾರವೇ. ಇದು ಸಹಿತ ಮಿತಾಹಾರ. ಈಗ ನೀರೈತಿ, ನೀವು ನೋಡ್ರಿ, ಮಂದಿ ಮನೆ ಮುಂದೆ ಹಂಗ ಸುಮ್ಮನೆ ಚಾಲು ಮಾಡಿಬಿಟ್ಟಿರ್ತಾರೆ ಅದನ್ನ ನೀರು. ಎಷ್ಟು ಇವತ್ತು ಕಾವೇರಿ, ಕೃಷ್ಣೆ ನೀರಿಗಾಗಿ ಎಷ್ಟು ಹೊಡೆದಾಡ್ತೀವಿ ನಾವೆಲ್ಲ. ನೀರು ಸಹಿತ ಮಿತವಾಗಿ ಬಳಸಬೇಕು ಮನುಷ್ಯ. ನೀರು ಅದ್ರ ಹೆಸರ ಎಷ್ಟು ಚಂದ ಐತಿ. ನೀ ಇರ್ಬೇಕಾದ್ರೆ ನೀರು ಬೇಕು, ನೀ ಇರದೇ ಇದ್ರೆ ನೀರೇ ಇರೋದಿಲ್ಲ ಅಂತ, ನೀರು ಇರದೇ ಇದ್ರೆ ನೀ ಇರೋದಿಲ್ಲ ಅಂತ. ನೀರು ಮಿತವಾಗಿ ಬಳಸಬೇಕು, ಅದು ಮಿತಾಹಾರದ ಲಕ್ಷಣವೇ ಮನುಷ್ಯನ. ಈಗ ನನ್ನ ತಟ್ಟೆಯೊಳಗೆ ಅನ್ನ ಹಾಕಿಸ್ಕೊಂತೀನಿ ನಾನು. ಎಷ್ಟು ಜನ ನಾವು ನಮ್ಮ ಅನುಭವಕ್ಕೆ ಬಂದಿಲ್ಲ ಹೇಳಿ. ಈಗ ನಾವು ಎಷ್ಟು ಅನ್ನ ನೀಡಿಸ್ಕೊಂಡು ಎಷ್ಟು ಅನ್ನ ತಟ್ಟೆಯೊಳಗೆ ಕೆಡಿಸಿವಿ ನಾವು ಹೇಳಿ. ನಮಗೆಲ್ಲ ಇದು ಗೊತ್ತಿರಬೇಕು. ಏನಂದ್ರೆ ನಾನು ನೀಡಿಸಿಕೊಂಡ ಅನ್ನ ನಾನು ತಟ್ಟೆಯೊಳಗೆ ಕೆಡಿಸಿದ್ನಂದ್ರೆ 2 ಕೆಲಸಗಳು ನನ್ನಿಂದ ನಡೆಯಕತ್ತಾವ. ಒಂದನೇದ್ದು, ಎಲ್ಲೋ ಹೊಟ್ಟೆಗೆ ಅನ್ನವಿಲ್ಲದೆ ಹೊಲದಲ್ಲಿ ದುಡಿದ ರೈತ
ತಾನು ನನ್ನ ತಟ್ಟಿಯೊಳಗೆ ಅನ್ನ ಬರ್ಬೇಕಾಗಿದ್ರ ಅವ ಉಪವಾಸಿದ್ದು ದುಡಿದು ನನ್ನ ತಟ್ಟಿಯೊಳಗೆ ಹಾಕ್ಯಾನಲ್ಲ, ನಾನು ಅನ್ನ ಕೆಡಿಸಿದ್ರೆ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್, ಅವನ ಕಾಯಕವನ್ನೇ ನಾನು ಅಗೌರವ ತೋರಿಸ್ದಂಗೆ. ಒಂದನೇದ್ದು. ಎರಡನೇದ್ದು, ನಾನು ಉಣ್ಣುವ ಅನ್ನ ಕೆಡಿಸದೇ ಇದ್ರ ಎಂದೋ ಬಿಸಿ ಊಟಕ್ಕೆ ಒಮ್ಮೆ ಊಟ ಸಿಗುವಂಥ ಮಕ್ಕಳಿಗೆ, ಮಧ್ಯಾಹ್ನದ ಊಟ ಸಿಗುವಂಥ ಮಕ್ಕಳಿಗೆ ಬೆಳಿಗ್ಗೂ ಒಪ್ಪತ್ತು ಊಟ ಸಿಗುತ್ತೈತಲ್ಲ ಅಂತ ನನ್ನ ತಲೆಯಾಗ ಲಕ್ಷ್ಯ ಬಂದ್ರೆ ನಾನು ಮಿತ ಆಹಾರಿನೇ. ಇದು ಕಲಿಯುವುದು ನಾನು ಅಷ್ಟೆ. ಮಿತಾಹಾರಿ ಅಂದ್ರೆ ನಾ ಬರೀ ಅನ್ನ ಕಡಿಮೆ ಉಣ್ಣೋದಂತಲ್ಲ, ನೀರು, ಕರೆಂಟು, ಬಟ್ಟೆ, ಬರಿ ಎಲ್ಲವನ್ನೂ ಸಹಿತ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಎಷ್ಟು ಬೇಕೋ ಅಷ್ಟೇ ಬಳಸಬೇಕಷ್ಟ. ಮನಿ ಅಂದ್ರೆ ಸಾಮಾನ್ಯ ಇಡೋ ಗೋಡಾವನಲ್ಲದು. ಎಷ್ಟು ಬೇಕೋ ಅಷ್ಟು ಬಳಸುವುದು ಮನುಷ್ಯ. ಇದು ಮಿತವಾಗಿ ಬಳಸುವುದಿದು. ಯಾಕಂದ್ರೆ ನಾವೇನು ಬಳಸ್ತೀವಲ್ಲ, ಈ ಕಣ್ಣು, ಕಿವಿ, ಮೂಗ, ನಾಲಿಗೆ, ಇದು ಎಂದಾದರೂ ನಾವು ಬಳಸಿರುವಂಥ ವಸ್ತುಗಳೇನದಾವಲ್ಲ, ಇದು ಉಂಡು ತಿಂದು ಸಾಕಂತ ಅನಿಸಿಲ್ಲ. ಅದಕ್ಕೆ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಋತಬುಕ್, ಋತ ಅಂತಂದ್ರೆ ಅಮೃತ ಅಂತ ಅರ್ಥ. ಋತ ಅಂದ್ರೆ ಅಮೃತ. ಅಮೃತ ಅನ್ನ ಅಮೃತ ಯಾವಾಗ ಆಗತ್ತಂದ್ರೆ, ನೀವು ಉಣ್ಣುವ ಅನ್ನ ನೀನು ದುಡ್ದಿದ್ದಿರ್ಬೇಕು, ನಿನ್ನ ಬೆವರಿನ ಹನಿಯಿಂದ ದುಡ್ದಿದ್ದಿರ್ಬೇಕು, ಅಂದಾಗ ಅನ್ನ ಅಮೃತ ಆಗ್ತೈತದ ಅಷ್ಟೆ. ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾನ, ಅನ್ನವ ನುಣ್ಣುವಾಗ ಕೇಳ್, ಅನ್ನವ ನುಣ್ಣುವಾಗ ಕೇಳ್, ಅದ ಬೇಯಿಸಿದ ನೀರ್, ನಿನ್ನ ಶ್ರಮದ ಬೆಮರೋ ಪರರ ಕಣ್ಣೀರು. ಒಂದು ಸ್ವಲ್ಪ ಅನ್ನ ಉಣ್ಣುವಾಗ ಕೇಳಪ್ಪ ಮನುಷ್ಯನೇ, ನೀ ಅನ್ನ ಉಣ್ತೀಯಲ್ಲ, ಆ ತುತ್ತ ಸ್ವಲ್ಪ ಕೈಯಾಗ ತಗೋ, ಕೈಯಾಗ ತಗೊಂಡು ಆ ತುತ್ತು ಒಳಗಿಟ್ಕೋ ಬೇಡ, ಬಾಯಿ ಮುಂದೆ ತಂದು ಒಂದು ಕ್ಷಣ ವಿಚಾರ ಮಾಡು. ನೀ ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗೆ ಕುದ್ದೈತೋ ಇನ್ನೊಬ್ಬರ ಕಣ್ಣೀರೊಳಗೆ ಕುದ್ದೈತೋ ಅಂತ ನೋಡಿ ಊಟ ಮಾಡು, ಅವಾಗ ಅದು ಅಮೃತ ಆಗ್ತೈತೆ ನೀವು ಉಣ್ಣುವ ಅನ್ನ. ಇದು ಋತಬುಕ್ ಅಂತಾರೆ. ಇದು ಅದಕ್ಕೆ ಹಿತವಾಗಿ ಉಣಬೇಕು, ಮಿತವಾಗಿರ್ಬೇಕು, ಋತಬುಕ್ ಇರ್ಬೇಕು. ಆಮೇಲೆ ಈ ದೇಹ ಆರೋಗ್ಯ ಇರ್ಬೇಕಾದ್ರೆ ಒಂದು ಸ್ವಲ್ಪ ವ್ಯಾಯಾಮ, ಎಕ್ಸಸೈಸ್ ಮಾಡ್ತಿರ್ಬೇಕು. ಹಳ್ಳಿ ರೈತರು ಅವರಂತಲ್ಲ, ಅವರಂತ ದುಡಿತಾರೆ. ಯಾರು ನಾವು ವೈಟ್ ಕಾಲರ್ ಜಾಬ್ಸ್ ಅಂತೀವಿ, ಬರೀ ಆಫೀಸು ಮನಿ ಇಷ್ಟ ಇರ್ತೀವಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕು ನಾವು. ಎದಕ್ಕೆ ಎಕ್ಸಸೈಸ್ ಮಾಡ್ಬೇಕ್ರಿ ಅಂದ್ರೆ, ಎಕ್ಸ್ಟ್ರಾ ಸೈಜ್ ಐತೆಲ್ಲ ಕಡಿಮೆ ಆಗಬೇಕಾದ್ರೆ ಎಕ್ಸಸೈಸ್ ಅದಕ್ಕೆ ಸ್ವಲ್ಪ. ಇರ್ವಿಗೆ ಕೇಳಿದ್ರಂತೆ ಯಾರೋ ಒಬ್ಬರು, ಇರ್ವಿಗೆ, ಅಲ್ಲೋ ನೀ ಎಷ್ಟು ಶುಗರ್ ತಿಂತಿ, ಸಕ್ರೆ ತಿಂತಿ, ನಮ್ಮ ಮನ್ಯಾಗ ಒಂದು ಸ್ವಲ್ಪ ಸಕ್ರೆ ತಿಂದ್ರೆ ಕಣ್ಣ ಬಿಡ್ತಾರೆ ನಮಗೆ, ಇಷ್ಟು ಸಕ್ರೆ ತಿಂದ್ರು ಶುಗರ್ ಬರೋದಿಲ್ಲ ನಿನಗೆ? ನಮಗೆ ಬರೋದಿಲ್ಲ ಅಂತದು. ಅಲ್ಲ, ಇಷ್ಟು ಸಕ್ರೆ ತಿಂದ್ರು ಶುಗರ್ ಯಾಕೆ ಬರೋದು? ನಾವು ಕಾಯಂ ವಾಕಿಂಗ್ ಮಾಡ್ಕೊತ ಇರ್ತೀವಿ, ಅದಕ್ಕೆ ಬರೋದಿಲ್ಲ ನಮಗಂತ. ಅದಕ್ಕೆ ಮನುಷ್ಯಾಗ ಒಂದಿಷ್ಟು ವ್ಯಾಯಾಮ, ಹಿತಬುಕ್, ಮಿತಬುಕ್, ಋತಬುಕ್, ಒಂದಿಷ್ಟು ವ್ಯಾಯಾಮ ಇದ್ರ ದೇಹದ ಆರೋಗ್ಯ ಚಲೋ ಇರ್ತೈತಿ. ಇನ್ನು ಎರಡನೇದ್ದು ಮನಸ್ಸು. ಮನಸ್ಸಿನ ಆರೋಗ್ಯ ಚಲೋ ಇರಬೇಕಂದ್ರೆ ಏನು ಮಾಡಬೇಕು? ಮನಸ್ಸು ಮನವೆಂಬುದಿದೇನು ಮಹಾದೇವನ ಇರುವ ನೋಡ, ಸಂಕಲ್ಪ ವಿಕಲ್ಪವ ಮಾಡಿ ಮನವಾಯಿತು. ಈ ಮನಸ್ಸು ಅಂದ್ರೆ ಇದು ಸಹಿತ ಒಂದು ದೇವನ ಇದು ದೇವನ ಸ್ವರೂಪ ಈ ಮನಸ್ಸು. ನೀವು ನೋಡ್ರಿ, ಎಲ್ಲರ ಮನುಷ್ಯ ಅಂದ್ರೆ ಒಂದು ಡಿಸ್ ಈಸ್ ಆಗ್ಯಾನವ. ಡಿಸ್ ಈಸ್ ಅಂದ್ರೆ ನೆಮ್ಮದಿ ಇಲ್ಲದವನು ಅಂತ. ನೀವೆಲ್ಲರೂ ಹೋರಿ ಕೇಳ್ರಿ, ಮಠಕ್ಕೆ ಬಂದು ಕೇಳದವ್ರ ಪ್ರಶ್ನೆ ಅಂದ್ರೆ, ಯಪ್ಪ ಒಟ್ಟ ಕುಂದ್ರಂಗಾಗಲ್ಲ, ನಿಂತ್ರಂಗಾಗಲ್ಲ. ಅಲ್ಲಿ ಏನು ಮ್ಯಾಲೆ ಜಿಗಿಬೇಕಂತ ಮಾಡ್ಯಾರ? ಏನು ಮಾಡ್ಯಾರ? ಇಲ್ಲ ಕುಂದಿರ್ಬೇಕು, ಇಲ್ಲ ನಿಂದಿರ್ಬೇಕು ಮನುಷ್ಯ, ಇವ ಎರಡು ಮಾಡ್ಬೇಕಲ್ಲ. ಈಗ ಸ್ವಾಮಿಗಳಿಗೆ ಇದು ಗೊತ್ತಿರ್ತೈತಿ, ಇದು ಓಲ್ಡ್ ಡಿಸೇಜ್, ಕಾಮನ್ ಡಿಸೇಜ್ ಅಂತ ತಿಳ್ಕೊಂಡು. ನೀವು ನ್ಯೂರೋಲಾಜಿಸ್ಟ್ ಹತ್ರ ಹೋರಿ, ಅವ್ರಿಗೆ ಡಾಕ್ಟ್ರಿಗೆ, ನಾವು ಡಾಕ್ಟರ್ಸ್ ಆಗೋರು ನಮ್ಗೆ ಕುಂದ್ರಂಗಾಗಲ್ಲ, ನಿಂದ್ರಂಗಾಗಲ್ಲ ಅಂತ ಹೇಳ್ರಿ, ಅದು ಇದು MBBS ಬಂದಿಲ್ಲ, ನನ್ನ PGಗೂ ಬಂದಿಲ್ಲ, ಎಲ್ಲ ಪುಸ್ತಕ ತೆಗೆದು ಚಕ್ರ ಬಂದರೆ ಬೀಳ್ತಾನ ಅವತ್ತು. ಏನು ಎಲ್ಲ ಸ್ಕ್ಯಾನ್ ಮಾಡಿ, ಇದು ಯಾವ ರೋಗ? ಇದು ಕುಂದ್ರಂಗಾಗಲ್ಲ, ನಿಂದ್ರಂಗಾಗಲ್ಲ. ಅಮಾಸಿ ಹುಣ್ಣಿಮೆ ಬಂದ್ರು ಎದಿ ಮೇಲೆ ಕುತ್ತಿಗೆ ಹೆಚ್ಚದಂಗೆ ಆಗ್ತೈತಿ. ಮತ್ತು ನೀವು ಯಾರಿಗಾರ ಹೆಚ್ಚಿಗಿರ್ಬೇಕು, ಅದು ಈಗ ಆದಂಗೆ ಅನ್ನಿಸ್ತೈತೆ ಅಷ್ಟೆ. ಇದು ಯಾವ ರೋಗಲ್ಲ? ಇದಕ್ಕೆ ಏನಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ. ಇದಕ್ಕೆ ಸುಮ್ಮನೆ ಮನೋರೋಗ ಅಷ್ಟ. ಇದು ನಿಮ್ಮ ಮನ್ಯಾಗ ಇಷ್ಟು ಆಕಳದಾವ, ಎಮ್ಮೆ ಅದಾವ, ಕೋಳಿ ಅದಾವ, ಸತ್ತಾವ ಇಲ್ಲ?
ಎಮ್ಮಿ ಸತ್ತಾವ್, ಕೋಳಿ ಸತ್ತಾವ್, ಕುರಿ ಸತ್ತಾವ. ಒಂದರ ಒಮ್ಮೆರೆ ಕೇಳಿರೆ ನಮ್ಮ ಮನೆಯನ್ ಕುರಿ ಕೋಳಿ ಸತ್ತ ದೆವ್ವಾಗಿ ಬಡ್ಕೊಂಡವ. ಮನಿ ಯಜಮಾನ ಮನುಷ್ಯರಷ್ಟ ದೆವ್ವಾಗ್ಯಾರ ಯಾಕ? ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ನಾವು. ಅವ್ಯಾಕ ಆಗಿಲ್ಲ? ಮತ್ತ ಎಲ್ಲಿ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚರ ಆಸ್ಪತ್ರೆ ಡಿಮ್ಯಾನ್ಸ್ಗಳಿಲ್ಲ, ಮನುಷ್ಯಾಗ ಅದಾವ. ಮತ್ತು ನೀವು ಅನ್ಬೋದು ಮತ್ತು ಪ್ರಾಣಿಗಳಿಗೆ ದವಾಖಾನೆಗಳು ಇಲ್ಲಿ ಇವನಿಗೆ ಒಬ್ಬನಿಗೆ ಅದಾವ. ನೀವು ಅನ್ಬೋದು ಮತ್ತು ದವಾಖಾನೆ ಅದಾವಲ್ರಿ ಅಂತ. ಯಾವ ಮನುಷ್ಯರ ದೋಸ್ತಿ ಮಾಡ್ಯಾವ ಅವು ದವಾಖಾನಿಗೆ ಹೊಂಟಾವ. ನೀವು ಕಾಡಿನೊಳಗಿರೋಕೆ ಯಾವಕ್ಕೂ ಇಲ್ಲ ಅವಕ್ಕಷ್ಟ. ಇವ್ರು ದೋಸ್ತಿ ಮಾಡ್ಯಾವ, ಪೆಟ್ಟಿ ಡಾಗ್ ಆಗಿ ಪೆಟ್ಟ ತಿಂದವ ಅಷ್ಟಾವ ಇವನ ಕೈಯಾಗಿಂದ. ಅಂದ್ರೆ ಮನುಷ್ಯನೇ ಒಂದು ಡಿಸೀಸ್ ಅಥವಾ ಒಟ್ಟು ಕುಂತ್ರ ನಿಂತ್ರ ಸಮಾಧಾನ ಇಲ್ಲ. ಕರೆಕ್ಟು. ಈ ಮನಸ್ಸೈತಲ್ಲ, ಈ ಮನಸ್ಸು ಯಾಕೆ ಹಿಂಗೆ ವಿಕೃತ ಆಯ್ತು, ಮನಸ್ಸಿನ ಸಮಾಧಾನ ಯಾಕೆ ಕೆಟ್ಟಿತು ಅಂತ ವಿಚಾರ ಮಾಡಬೇಕಲ್ಲ ಮನುಷ್ಯ. ಯಾಕೆ ಮನದ ಸ್ವಾಸ್ಥ್ಯ ಕೆಟ್ಟಿತು, ಎಲ್ಲಿದು? ಈ ಮೆಡಿಕಲ್ ಸೈನ್ಸ್ ಓದ್ತಾರಲ್ಲ ಮಕ್ಕಳು, ಮೆಡಿಕಲ್ ಸೈನ್ಸ್ ಓದುವ ಮಕ್ಕಳಿಗೊಂದು ಎನಾಟಮಿ ಫಿಸಿಯಾಲಜಿ ಅಂತ ಸಬ್ಜೆಕ್ಟ್ ಇರ್ತೈತಿ. ಈ ಎನಾಟಮಿ ಅಂದರೆ ಶರೀರ ರಚನಾಶಾಸ್ತ್ರ, ಫಿಸಿಯಾಲಜಿ ಅಂದರೆ ಶರೀರ ಕ್ರಿಯಾಶಾಸ್ತ್ರ ಅಂತ. ಈ ಎನಾಟಮಿಯೊಳಗೆ ಅವರಿಗೆ ಈ ಶರೀರದ ರಚನೆ ಹೆಂಗಾತು ಅಂತ ಕಲಿಸ್ತಾರ. ಮತ್ತು ಅದಕ್ಕೊಂದು ಲ್ಯಾಬ್ ಇರ್ತೈತಿ. ಡೆಡ್ ಬಾಡಿ ಡಿಸೆಕ್ಟ್ ಮಾಡ್ತಾರೆ. ಹೆಣ ತಂದು ಕೊಯ್ತಿರ್ತಾರ. ಅದಕ್ಕೊಂದು ಡಿಸೆಕ್ಷನ್ ಹಾಲ್ ಅಂತನ ಮಾಡಿರ್ತಾರೆ. ಹೆಣ ಕೊಯ್ತಿರ್ತಾರೆ. ಅಂದ್ರೆ ದೇಹ ಎಲ್ಲೈತಿ, ಈ ದೇಹದೊಳಗೆ ಹೃದಯ ಎಲ್ಲೈತಿ, ಮೆದುಳು ಎಲ್ಲೈತಿ, ಕಿಡ್ನಿ ಎಲ್ಲದಾವ, ಲಂಗ್ಸ್ ಎಲ್ಲದಾವ, ಎಷ್ಟೆಷ್ಟು ಪಾರ್ಟ್ಸ್ ಅದಾವ ಅಂತ ಕೊಯ್ದು 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 ತೋರಿಸ್ತಾರ. ಅಂದ್ರೆ ದೇಹದೊಳಗೆ ಮುಂದೆ ಮಕ್ಕಳಿಗೆ ಗೊತ್ತಾಗಬೇಕು ದೋಷ ಎಲ್ಲೆಲ್ಲಿ ಬರ್ತಾವ ಅಂತ. ಆಶ್ಚರ್ಯ ಏನು ಅಂದ್ರ, ಈ ದೇಹ ಕಣ್ಣಿಗೆ ಕಾಣತೈತಿ. ದೇಹಕ್ಕಾದ ರೋಗಗಳನ್ನ ನೀವು ಡಿಸೆಕ್ಷನ್ ಮೂಲಕ ವಿದ್ಯಾರ್ಥಿಗಳು ಕಲ್ತಾರ. ಈ ಮನಸ್ಸೈತಲ್ಲ, ಇದು ಕಣ್ಣಿಗೆ ಕಂಡಿಲ್ಲ, ಕೈಗೆ ಸಿಕ್ಕಿಲ್ಲ, ಗಾತ್ರ ಪರಿಮಾಣಗಳು ಗೊತ್ತಿಲ್ಲ. ಇದರೊಳಗೆ ದೋಷ ಐತಿ ಅಂತ ಹೆಂಗೆ ಗೊತ್ತಾಗೋದು ಮನುಷ್ಯಾಗ? ಅದಕ್ಕೆ ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಈ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು. ಡಿಸೆಕ್ಷನ್ ಆಫ್ ನಾಟ್ ಯುವರ್ ಬಾಡಿ, ಡಿಸೆಕ್ಷನ್ ಆಫ್ ಯುವರ್ ಮೈಂಡ್. ಈ ಮನುಷ್ಯನ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು ಅಂತ ಒಂದು ಸುಂದರ ಶಾಸ್ತ್ರ ಕಲಿಸಿದ್ರು. ಈ ಮನಸ್ಸನ್ನು ಬಿಡಿಬಿಡಿಯಾಗಿ ನೋಡಿದ್ರು ಎಲ್ಲಿ ಮನುಷ್ಯನ ಮನಸ್ಸು ಕೆಟ್ಟೈತಿ, ಯಾವ ಭಾವನೆಗಳಿಂದ ಮನಸ್ಸು ಕೆಟ್ಟತು ಇದು ಅಂತ ಡಿಸೆಕ್ಟ್ ಮಾಡಿ ನೋಡಿದ್ರು ಮನುಷ್ಯನ ಮನಸ್ಸನ್ನು. ಬಿಡಿ ಬಿಡಿಯಾಗಿ ನೋಡಿದ್ರೆ ನಾವು ಹೇಳುವಿಲ್ಲ, ಆಸೆ ಉತ್ಪನ್ನ ಆಗ್ತೈತಿ, ಮನಸ್ಸಿನಲ್ಲಿ ಕಾಮ ಭಾವನೆ ಬರ್ತೈತಿ, ಕ್ರೋಧ ಬರ್ತೈತಿ, ಮೋಹ ಬರ್ತೈತಿ, ಲೋಭ ಬರ್ತೈತಿ. ಅಂದ್ರೆ ಎಲ್ಲಿ ಹುಟ್ಟುತ್ತಾವ ಇವು ಈ ಭಾವನೆಗಳು ಮನುಷ್ಯನಲ್ಲಿ? ನೀವು ಅನ್ನೋದಿಲ್ಲ ಸಿಟ್ಟು ಬರ್ತೈತಿ, ನನಗೆ ಭಯಂಕರ ಸಿಟ್ಟು ಬಂದ್ರೆ ಮನುಷ್ಯನ ಅಲ್ಲ ಅಂತೇಳಿ. ಸಿಟ್ಟು ಹುಟ್ಟಿದ್ದಿಲ್ಲ, ಮನ್ಯಾಗ ಹುಟ್ಟಿಲ್ಲ, ನಿನ್ನ ಮನಸ್ಸಿನಾಗ ಹುಟ್ಟೈತಿ. ಆದ್ರೆ ಎಲ್ಲಿ ಹುಟ್ಟೈತಿ? ಅದ್ರ ಗಂಗೋತ್ರಿ ಎಲ್ಲಿ ಐತಪ್ಪ ಅದರದು? ಅದಕ್ಕೆ ಈ ದೇಶದ ಋಷಿಗಳು ಒಬ್ಬ ಮನುಷ್ಯನ ಮನಸ್ಸು ಸ್ವಸ್ಥ ಇಡಬೇಕು ಹೆಂಗ ಅಂತ ವಿಚಾರ ಮಾಡುವುದಕ್ಕಿಂತ ಮೊದಲ ಈ ಮನಸ್ಸು ಪ್ರಸನ್ನವಾಗಿ ಹೆಂಗಿರ್ತೈತಿ, ಪ್ರಸನ್ನ ಹೆಂಗಿರೋದು ಅನ್ನೋದಕ್ಕಿಂತ ಮೊದಲ ಇದು ಬಿತ್ ಹೆಂಗ ಮೊದಲ ಮನಸ್ಸು ಅದನ್ನು ವಿಚಾರ ಮಾಡಿದ್ರು. ಹೌ ದಿಸ್ ಮೈಂಡ್ ಫೆಲ್ ಡೌನ್ ಫ್ರಮ್ ಇಟ್ಸ್ ಬ್ಯೂಟಿ ಅಂಡ್ ಬ್ರಿಲಿಯನ್ಸ್. ಹೆಂಗಿದು ಅಷ್ಟು ಮಹಾದೇವನ ಇರುವು, ದೇವನ ಸ್ವರೂಪವಾಗಿರುವಂಥ ಮನಸ್ಸ ಕೆಳಗೆ ಬಿತ್ ಹೆಂಗ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತೆ. ಇಲ್ಲಿ ಅವರು ಈ ಮನುಷ್ಯನ ಮನಸ್ಸನ್ನ ವಿಶ್ಲೇಷಣೆ ಮಾಡಿದ್ರು. ಯಾವ ಈ ಭಾವನೆಗಳು ಇಲ್ಲಿ ಉತ್ಪತ್ತಿ ಆಗ್ತಾವ ಮನುಷ್ಯನ ಮನಸ್ಸಿನೊಳಗ? ಕಾಮ ಎಲ್ಲಿ, ಬಯಕೆಯಲ್ಲಿ ಹುಟ್ಟಿತು, ಕಾಮ ಎಲ್ಲಿ ಹುಟ್ಟಿತು, ಕ್ರೋಧ ಎಲ್ಲಿ ಹುಟ್ಟಿತು, ಮೋಹಗಳು ಎಲ್ಲೆಲ್ಲಿ ಜನ್ಮ ತಾಳದು ಮತ್ತು ಯಾವಾಗ ಬರ್ತಾವ ಇವು ಅನ್ನೋದೊಂದು ಡಿಸೆಕ್ಷನ್ ಮಾಡಿದ್ರು ಈ ದೇಶದ ಋಷಿಗಳು. ಎಷ್ಟು ಅದ್ಭುತವಾದ ಸಂಶೋಧನೆ ಅವರದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೋ ಶೋಪಜಾಯತೆ. ಏನೂ ಇಲ್ಲ, ಮೊದಲ ಸುಮ್ಮನೆ ಒಂದು ವಸ್ತು ನೋಡಿದ್ದೆ, XYZ ಏನೂ ಇಲ್ಲ, ಒಂದು ವಸ್ತು ನೋಡ್ದ, ಸುಮ್ಮನೆ ಸುಂದರ ಐತಂದಷ್ಟೆ, ಏನೂ ಇಲ್ಲ. ನಿನ್ನ ಇಂದ್ರಿಯ ಒಂದು ವಿಷಯವನ್ನು ನೋಡ್ತು, ಏನೂ ಅಂದಿಲ್ಲ, ಸುಂದರ ಇಷ್ಟ ಅಂತು.
ಇದರ ಅರ್ಥ ಏನು? ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಒಬ್ಬ ಮನುಷ್ಯ ನಾವೊಂದು ಪೆನ್ ತಗೊಂಡಿವಿ ಅಂತ ತಿಳ್ಕೊಡ್ರಿ, ನೋಡ್ದ ಈ ಪೆನ್ ಬಹಳ ಸುಂದರವಾಗಿ ಐತಿ ಅಂತ ಅಂದನಂದ್ರ ಇದರ ಅರ್ಥ ಏನು? ಇಂಡೈರೆಕ್ಟ್ಲಿ ನನಗೂ ಇಂಥದ್ದೊಂದು ಪೆನ್ ಬೇಕಂತ ಅರ್ಥ ಅಷ್ಟೆ. ಸುಮ್ಮನೆ ಒಂದು ಎಕ್ಸಾಂಪಲ್ ತೋಡ್ರಿ ನೀವು, ಒಂದು ನೋಡ್ದಷ್ಟೇ ಒಂದು ರೂಪ ಕಂಡತ್ತು. ಏನು ಶಾಲೆಗೆ ಕಾಲೇಜಿಗೆ ಹೊಸದಾಗಿ ಅಡ್ಮಿಷನ್ ಮಾಡಿದ್ದ ಒಂದು ರೂಪ ಕಂಡತ್ತು. ಒಂದು ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಒಂದು ರೂಪ ಕಂಡತಲ್ಲ. ಸುಮ್ಮನೆ ನೋಡ್ಯಾನಷ್ಟೇ, ಏನೂ ಇಲ್ಲ. ಇಂದ್ರಿಯ ಮತ್ತು ಆ ರೂಪ ಇವೆರಡರ ಸನ್ನಿಕರ್ಷ ಆತಷ್ಟೇ. ಯಾವಾಗ ಸನ್ನಿಕರ್ಷ ಆತಲ್ಲ, ಅವ ಈ ಕಡೆ ಮುಖ ತಿರುಗಿಸನ, ಅದ್ರ ಕಣ್ಣು ಫೋಟೋ ತೆಗೆದು ಬಿಟ್ಟೈತಗಲ್ಲ, ಅದು ತೆಗೆದು ಒಳಗೆ ಕಳಿಸಿಬಿಟ್ಟೈತಲ್ಲ, ಮುಖ ತಿರುಗಿಸನ ಅದ್ರ ಮನಸ್ಸಿನೊಳಗೆ ನೆನಪು ಬರಕ್ಕೆ ಶುರು ಆತ್ ನೋಡ್ರಿ. ಇದು ಬರೇ ಏನೂ ಇಲ್ಲ, ಸುಂದರ ಐತಿ ಅಂದಿದ್ದ, ಆಮೇಲೆ ಪ್ರಿಂಟ್ ಬಂದಿದ್ದು ಬೇಕನ್ಸಕ್ ಶುರು ಆತ್. ಮೆಲ್ಲಕ ಬೇಕನ್ಸಕ್ ಶುರು ಆತ, ಕಳವಲೆ ನಂಬರ್ ತೊಗೊಂಡು ಕದ್ದು ಫೋನ್ ಮಾಡಕ್ ಶುರು ಮಾಡ್ತು ನೋಡ್ರಿ. ಮನ್ಯಾನ ಮಂದಿ ಮಕ್ಕೊಂಡಾಗ ಎದ್ದು ಫೋನ್ ಮಾಡಕ್ ಶುರು ಮಾಡುತ್ತು, ಮೆಸೇಜ್ ಕಳ್ಸಕ್ ಶುರು ಮಾಡುತ್ತೆ. ಏನೂ ಇಲ್ಲ, ಮೊದಲು ಕನೆಕ್ಟ್ ಆಗಿತ್ತು, ಆಮೇಲೆ ಅಟ್ಯಾಚ್ಮೆಂಟ್ ಶುರು ಆತು. ಏನೂ ಇಲ್ಲ, ಮೊದಲು ಸುಮ್ಮನೆ ನೋಡಿತ್ತು, ಈಗ ಬಯಸ್ತು. ಈಗ ನೀವು ನೋಡಿ, ಒಂದು ಕಾಲೇಜಿನೊಳಗೆ 40 ಹುಡುಗರು ಇರ್ತಾರ, ಒಬ್ಬ ಕನ್ಯೆ ಹುಡುಗಿ ಅದಾಳಂದ್ರ ಈಗ 20 ಮಂದಿನೂ ಇಷ್ಟಪಡ್ತಾರಂದ್ರೆ 20 ಮಂದಿಗೆ ಲಗ್ನ ಆಗಕ್ಕಾಗತ್ತ? ಒಬ್ಬ ಲಗ್ನ ಅಕ್ಕನಷ್ಟ. ಅಂದ್ರೆ ಮುಂದೆ ಇರುವ 2 ವಿಷಯಗಳೇನು ಅಂದ್ರ, ಮುಂದೆ 19 ಮಂದಿಗೆ ಹುಡುಗಿ ಸಿಗುದಿಲ್ಲ, ಕನ್ಯೆ ಸಿಗುದಿಲ್ಲ. ಒಬ್ಬನಿಗೆ ಸಿಕ್ತು, ಮೊದಲ ಬಯಸಿತ್ತು ಕಾಮ, ಅನ್ಫುಲ್ಫಿಲ್ಡ್ ಡಿಸೈರ್, ಬಯಕೆ. ನಾ ಬಯಸಿದ್ದು ಸಿಗ್ಲಿಲ್ಲಲ್ಲ, ಸಿಟ್ಟು ಬರಕ್ ಶುರು ಆತ್ ನೋಡ್ರಿ. ಸಿಟ್ಟು ಎಲ್ಲಿ ಉತ್ಪತ್ತಿ ಆಗ್ತೈತೆ ಅಂದ್ರೆ, ಏನೋ ಒಂದು ಬಯಸ್ತೀನಿ, ನಾ ಬಯಸಿದ್ದು ಸಿಗಲಿಲ್ಲ, ಸಿಟ್ಟು ಶುರು ಆತು ಮನುಷ್ಯ. ಮತ್ತ ಸಿಟ್ಟು ಸಿಗದೆ, ನನಗೆ ಬಯಸಿದ ವಸ್ತು ಸಿಗಲಿಲ್ಲ ಅಂದ್ರೆ ನಾ ಏನು ಮಾಡ್ತೀನಿ ಅಂದ್ರೆ, ಇವು ಆ್ಯಸಿಡ್ ಒಗೆದು ಅದೆಲ್ಲ ಮಾಡ್ತಾವಲ್ಲ, ನಾ ಬಯಸಿನಿ, ಸಿಕ್ಕಿಲ್ಲ ಅಷ್ಟ. ಏನು ನೋಡ್ಬೇಕದು ಮೋಹ ಶುರು ಆತ. ನಾ ಬಯಸಿದ ವಸ್ತು ಸಿಕ್ಕಿಲ್ಲಲ್ಲ, ಏನಾರ ಮಾಡಿ ಪಡ್ಕೋಬೇಕನ್ನೋದು ಮೋಹ. ಇದು ಹೆಂಗೆ ಪಡ್ಕೋಬೇಕಂತೀನಿ ಅಂದ್ರೆ, ಏನಾರ ಮಾಡಿ ಪಡ್ಕೋಬೇಕು ನಾನು. ಅವ್ರ ಬರ್ತ್ಡೇ ನೆನಪಿಟ್ಟು ಗಿಫ್ಟ್ ಕೊಡೋದೇನು, ಅವ್ರಿಗೆ ಹೋಟೆಲಿಗೆ ಕರ್ಕೊಂಡು, ಅವ್ರ ಅಪ್ಪನ ಬರ್ತ್ಡೇ ಗೊತ್ತಿಲ್ಲ, ಅವ್ರ ಅವನ ಹುಟ್ಟು ಹಬ್ಬ, ಅವ್ರ ಅಪ್ಪನ ಡೇಟ್ ಗೊತ್ತಿಲ್ಲ, ಅವ್ರದ್ದು ಮಾತ್ರ ಪಕ್ಕ ನೆನಪೈತೆ. ಅವ್ರ ಫ್ರೆಂಡ್ಸ್ ಏನ್ರಿ ತಮ್ಮ ಒಂದು ಕಪ್ ಚಹಾ ಕುಡಿಸು ಅಂದ್ರೆ, ನಿಮಗೇನು ದಾಡಿ ಆಗೈತಂತ. ಅವ್ರಿಗೆ ನೋಡಿದ್ರೆ ಏನು ಗಿಫ್ಟ್ ಕೊಟ್ಟಿದ್ದ ಹಂಗ ಎಷ್ಟು ಜನರಸ್ ಅದನಪ್ಪ ಇವ, ದಾನಿ. ಒಂದು ಹುಡುಗ ಒಂದು ಗುಡಿ ಮುಂದೆ ಭಿಕ್ಷಕ್ ಕುಂತಿತ್ತಂತ, ಭಿಕ್ಷೆ ಬೇಡ್ತಿತ್ತು. ಅದು ಗುಡಿ ಮುಂದೆ ಏನು ಭಿಕ್ಷಕರಂದ್ರೆ ತಿಳಿದಟ್ಟು ಹಾಕಿ ಹೋಗ್ತಾರೆ. ಇವ 10 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ ಅಂತಿದ್ದ. ಅವ ಕೊಡವಂದ, ಅಲ್ಲೋ ಸುಮ್ಮನೆ ಕೊಟ್ಟಷ್ಟು ಇಸ್ಕೋಬೇಕು, ಭಿಕ್ಷಕಾಗಿ 10 ರೂಪಾಯಿ ಕೇಳತ್ತೇನು ನೀನು? ಇಲ್ರಿ, ನಮ್ದೊಂದು ಮೊಬೈಲ್ ಐತಿ, ಸಿಮ್ ರೀಚಾರ್ಜ್ ಮಾಡ್ಬೇಕಾಗೈತಿ, 10 ರೂಪಾಯಿ ಕೊಡ್ರಿ ಅಂತ. ಅವ ಅಂದ, ಅಲ್ಲ ಭಿಕ್ಷಕಾಗಿ ಮತ್ತೆ 10 ರೂಪಾಯಿ ಮೊಬೈಲ್ ಇಟ್ಟಿ ಏನ್ ನೀನು? ಇಲ್ರಿ, ನಾವು ಒಂದು ಹುಡುಗಿನ ಇಷ್ಟಪಟ್ಟಿವಿ, ಐ ಆಮ್ ಇನ್ ಲವ್ ವಿತ್ ಎ ಗರ್ಲ್. ಒಂದು ಹುಡುಗಿನ ಇಷ್ಟಪಟ್ಟಿನಿ, ಅವ್ರಿಗೆ ಫೋನ್ಯಾಗ ಮಾತಾಡ್ಬೇಕು ನಾವು. ಅಲ್ಲೋ ಭಿಕ್ಷಕ್ಕಾಗಿ ಮೊಬೈಲ್ ಇಟ್ಟು, ಭಿಕ್ಷಕ್ಕಾಗಿ ಒಂದು ಹುಡುಗಿಯನ್ನು, ಭಿಕ್ಷಕ್ಕಾಗಿ ಹುಡುಗಿನ ಪ್ರೀತಿ ಮಾಡಿಯಾ ಅಂದ್ರವ್ರು. ನಾವು ಭಿಕ್ಷುಕರಾಗಿ ಹುಡುಗಿನ ಪ್ರೀತಿ ಮಾಡಿಲ್ರಿ, ಆ ಹುಡುಗಿನ ಪ್ರೀತಿ ಮಾಡಿದ್ಮೇಲೆ ಭಿಕ್ಷುಕರಾಗಿವ್ ನಾವು ಅನ್ನೋ. ಅವರ ಮಾಡಿಸ್ಯಾರ ನಮಗೆ ಹೆಂಗ. ಅವಾಗಿಂದನ ಇಲ್ಲಿ ಗುಡಿ ಮುಂದಕ್ಕೂ ಅವರು ಕೂಡಿಸ್ಯಾರ ನಮಗೆ. ಏನು ಸೋ ಅಟ್ಯಾಚ್ಮೆಂಟ್, ಗ್ರೇಟ್ ಅಟ್ಯಾಚ್ಮೆಂಟ್. ಅಂದ್ರ ಮೊದಲು ಬಯಕ್ಕಿತ್ತು, ಸಿಗದಿದ್ದಕ್ಕೆ ಕ್ರೋಧ ಬಂತು. ಸಿಗದೇ ಇರ್ಲಿಲ್ಲ ಅಂದ್ರೆ ಹೆಂಗರ ಮಾಡಿದನ್ ಪಡ್ಕೋಬೇಕಂತ ಮೋಹ. ಇದು ಅಂತಿರ್ತಾರೆ ನೋಡು, ಆಕಿ ಕಾಲಾಗ ನನ್ನ ಪ್ರಾಣ ಹೋಗಲಿ ಅಂತಿರ್ತಾರೆ, ಅನ್ನೋದಿಲ್ಲ. ಎಲ್ಲಿ ಏನು ದೇವ್ರ ಮನ್ಯಾಗ ಅವ್ರ ಕಾಲಾಗ. ಅಂದ್ರೆ ದೇವರು ನಿನಗೆ ಹುಟ್ಟಿಸಿ ನೀ ದೇವರಾಗೋ ಅಂದಾದ್ರೆ ಇನ್ನೊಬ್ಬರ ಕಾಲಾಗ ಪ್ರಾಣ ಹೋಗುವಷ್ಟು ಹೇಡಿ ಆತಲ್ಲ, ಇದೇ ಮೋಹ ನೋಡು. ಭಿಕ್ಷುಕ ಮಾಡುತ್ತಲ್ಲ ನಿನ್ನ, ಇದಕ್ಕೆ ಮೋಹ ಅಂತ ಕರೆದ್ರು. ಅಂದ್ರೆ ದಿಸ್ ಈಸ್ ಹೌ ಹ್ಯೂಮನ್ ಫೀಲಿಂಗ್ಸ್ ಅರೈಸ್ ವಿದಿನ್ ದಿ ಮೈಂಡ್. ಕಾಮ, ಕ್ರೋಧ, ಮೋಹ, ಈ ಭಾವನೆಗಳ ಉತ್ಪತ್ತಿ ಹೆಂಗಾಗ್ತೈತೆ ಮನಸ್ಸಿನಲ್ಲಿ, ಇದು ತಿಳ್ಕೋಬೇಕಿದು ಶಾಸ್ತ್ರ ಅಷ್ಟೆ. ಇದನ್ನು ಗೊತ್ತಿರ್ಬೇಕು ನಮಗಷ್ಟೆ. ಮೋಹ ಆತು, ಸಿಗಲಿಲ್ಲ ಅಂದ್ರೆ ಬುದ್ಧಿ ನಾಶ ಆತು,
ಬುದ್ಧಿನಾಶ, ವಿವೇಕವೇ ಕಳ್ಕೊಂಡ ಅಂದ್ರೆ ನೀವು ನೋಡಿ. ಸಿಟ್ಟು ಬಂತು ಅಂದ್ರೆ ದೊಡ್ಡ ಕ್ರಿಮಿನಲ್ ಲಾಯರ್ ಇರ್ತಾನೆ, ಕ್ರಿಮಿನಲ್ ಲಾ ಓದಿರ್ತಾನೆ. ಸಿಟ್ಟು ಬಂತು ಅಂದ್ರೆ ಹೆಂಡತಿಗೆ ಕೊಲೆ ಮಾಡ್ತಾನ ಅವನು. ಓದಿಲ್ಲೇನು, ಲಾ ತಿಳಿದಿಲ್ಲೇನು, ಲಾ ತಿಳಿದೈತಿ, ಕ್ರಿಮಿನಲ್ ಲಾ ಓದ್ಯಾನ. ಆದ್ರೆ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅನ್ನೋದಿಲ್ಲ ನಮ್ಮ ಹಿರಿಯರು. ಗ್ರಾಮೀಣ ವೇದ ನೋಡಿ ಎಷ್ಟು ಚಂದ ಐತಿದು. ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅಂದ್ರೆ ವಿವೇಕಶೀಲದಿಂದ ವರ್ತನೆ ಮಾಡ ನೀನು. ಅದಕ್ಕೆ ಮನುಷ್ಯನಿಗೆ ಇದು ಗೊತ್ತಿರಬೇಕಷ್ಟೇ. ಈಗ ಎಲ್ಲವನ್ನು ಅನುಭವಿಸ್ಬೇಕು. ಈಗ ಇದು ಮನಸ್ಸಿನ ಗುಣಧರ್ಮ. ಒಂದು ಕುರ್ಚಿ ಇರ್ತೈತಿ, ಕುರ್ಚಿ ಸುಮ್ಮನೆ ನೋಡ್ತೈತಿ, ಯಾರ್ಯಾರು ಕುರ್ಚಿ, ಅಧಿಕಾರದ ದಾಹ ಮನುಷ್ಯನಿಗೆ. ಯಾರೋ ಕುರ್ಚಿ ಮೇಲೆ ಕುಂತವ್ರು ನೋಡ್ತೈತಿ. ಕುರ್ಚಿ ಮೇಲೆ ಕುಂತವ್ರು ನೋಡಿ ನಾವು ಒಂದು ದಿವ್ಸ ಹಿಂಗೆ ಕುರ್ಚಿ ಮೇಲೆ ಕೂಡ್ಬೇಕು, ಕೆಂಪನ ಕಾರ್ನಾಗ ಓಡಾಡ್ಬೇಕಂತ ಅನಿಸೋದಿಲ್ಲ. ನೋಡಿದ ಕೂಡಲೇ ಬಯಕ್ಯಾತ್ ನೋಡ್ರಿ. ಬಯಕ್ಯಾತು ಎಲ್ಲ ಮಾರಿ ಅದು ಅವ್ರ ಕಾರ್ ಇವನ್ ತಲೆಯಾಗ ಪ್ರಿಂಟ್ ಶುರು ಆಗ್ತದ ಮನಸ್ಸಿನಾಗ. ನಾವು ಒಂದು ದಿವ್ಸ ಹಿಂಗೆ ಊರಾಗ ಓಡಾಡ್ಬೇಕು. ಮತ್ತು ನಿಂತವ್ರೆಲ್ಲ ಗೆದ್ದಿತಾರ, ಒಬ್ರು ಗೆದ್ದಿತಾರ, 19 ಮಂದಿ ಸೋಲವ್ರಲ್ಲ. ಸೋತಿದ್ದಕ್ಕೆ ಸಿಟ್ಟು ಬಂತು ನೋಡಿ ಮನುಷ್ಯಾಗ, ತಾಳ್ಕೊಳಕ್ಕಾಗ್ಲಿಲ್ಲ, ತಾಪ ಶುರು ಆಯ್ತು. ಒಂದೇ ಸೀಟ್ ಒಬ್ಬರ ಬರ್ಬೇಕಲ್ಲ, ಉಳಿದ 19 ಮಂದಿಗೆ ತ್ರಾಸಾತೀಗ, ತಾಪ ಆತ ಇಲ್ಲ ಮನಸ್ಸಿಗೆ. ಮತ್ತು ಅದನ್ನ ಏನಾರ ಮಾಡಿ ಇನ್ನೊಮ್ಮೆ ಪಡ್ಕೋಬೇಕಂತ ಹೊಲ ಮಾರ್ತ್ ಮನಿ ಮಾರ್ತ್ ಎಲ್ಲ ಮಾರಿ ಹೋತ್ ನೋಡ್ರಿ. ಇದು ವಿನಶ್ಯತೆ ಅಷ್ಟೇ. ಏನೋ ಒಂದು ಬಯಸಿತ್ತು, ಕಾಮ ಸಿಗಲಿಲ್ಲ, ಕ್ರೋಧ, ಬಯಕೆ, ಸಿಗದಿರುವಿಕೆಯ ಮಧ್ಯದೊಳಗೆ ಕ್ರೋಧ ಉತ್ಪನ್ನ ಆತು, ಸಿಟ್ಟು ಬಂತು, ಮತ್ತದರ ಬೆನ್ನ ಹತ್ತೇ ಹೋತಲ್ಲ, ವಿನಶ್ಯತೆ ಅಷ್ಟೇ. ಏನು ಅಧಿಕಾರ ಮಾಡಬಾರ್ದು ಅಂತಲ್ಲ, ಇರಬೇಕು, ಎಲ್ಲ ದುಡಿಬೇಕು, ಮಾಡಬೇಕು. ಕುರ್ಚಿ ಇರಬಾರ್ದಂತಲ್ಲ ಮನುಷ್ಯಾಗ, ಕುರ್ಚಿ ಇರಬೇಕು. ಕುರ್ಚಿ ಸಿಕ್ಕಾಗ ಸಮಾಜಕ್ಕೆ ಜಗತ್ತಿಗೆ ಕೆಲಸ ಮಾಡ್ತಿರ್ಬೇಕು, ಗೊತ್ತಿರಬೇಕು. ಕುರ್ಚಿ ಮ್ಯಾಲ ನಾ ಕುಂತಿರ್ಬೇಕು, ಅದ್ರ ಕುರ್ಚಿ ಬಂದು ನನ್ನ ತಲೆಯಾಗ ಕುಂತಿರಬಾರ್ದು. ಇದೇ ಅಧ್ಯಾತ್ಮ, ಇದೇ ತಿಳ್ಕೊಳ್ಳೋದು ಮನುಷ್ಯ. ಆಧ್ಯಾತ್ಮ ಕುರ್ಚಿ ಮೇಲೆ ಕುಂದಿರಬೇಡ ಅಂತ ಹೇಳೋದಲ್ಲ, ಕುರ್ಚಿ ಮೇಲೆ ನೀ ಕುಂದ್ರು ಅದ್ರ ಕುರ್ಚಿ ನಿನ್ನ ತಲೆಯಾಗ ಕೂಡಿಸ್ಕೋಬೇಡ ಅಂತ ಹೇಳುವುದೇ ಅಧ್ಯಾತ್ಮ ಅಷ್ಟೆ. ಸಂಸಾರ ಮಾಡಬೇಡ ಅಂತ ಅಧ್ಯಾತ್ಮ ಹೇಳುವುದಿಲ್ಲ, ಸಂಸಾರ ಮಾಡು, ಅದ್ರ ಸಂಸಾರ ನಿನ್ನ ತಲೆಯಾಗ ತಗೊಂಡು ತಿರುಗಬೇಡ ಅಂತ ಹೇಳುವುದು ಅಧ್ಯಾತ್ಮ ಅಷ್ಟೆ. ಇದು ಮನಪ್ರಸನ್ನತ. ಮನಪ್ರಸನ್ನತೆಯೂ ಇರಬೇಕು. ಒಂದು ಕೋಪ ಇರ್ತದಲ್ಲ, ಕೋಪ, ಸಣ್ಣ ಕೋಪ ಎಷ್ಟು ತ್ರಾಸ ಮಾಡುತ್ತದೆ ಮನುಷ್ಯನಿಗೆ.